ಸರ್, ಪ್ರಿನ್ಸೆಸ್ ರೋಡ್ ಸಂಬಂಧಪಟ್ಟಂಗೆ ನಿನ್ನೆ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ ಸರ್, ಬಟ್ ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ್ದಾರೆ. ಹೌದು, ನಿಜ. ನಾನು ಮೊನ್ನೆ ಸಾಯಂಕಾಲನೇ ಇವರು ಆಯುಕ್ತರ ಮುಂದೆ ನಾನು ಹೋಗ್ಬಿಟ್ಟು ಏನೇನು ದಾಖಲೆಗಳಿದೆ ಕೊಟ್ಟೆ. ನಿನ್ನೆ ನಮ್ಮ ನಿಮ್ಹಾನ್ಸಲ್ಲಿ ಇವರು ಇದು ರಾಷ್ಟ್ರಪತಿಯವರು ಬಂದಿರೋ ಕಾರಣಕ್ಕಾಗಿ ಅಲ್ಲಿ ಹೋಗಬೇಕಾಗಿತ್ತು. ಆದರೆ ನಾನು ಆಗಲೇ ಹೇಳಿದೆ ನಮ್ಮ ಬಿ ಜೆ ಪಿನ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ನಮ್ಗೆ ಬರೋಕ್ಕಾಗಲ್ಲ, ಆದರೆ ನಿಮ್ಮ ಪ್ರತಿಭಟನೆ ಮುಂದುವರಿಲಿ ಅಂತ. ಇದೇನು ಅರಮನೆಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ, ಇದು ಸಮಸ್ತ ಮೈಸೂರಿನವರು ಸಮಸ್ತ ಕರ್ನಾಟಕದವ್ರಿಗೆ ಸೇರಿರುವಂಥದ್ದು ವಿಷಯ. ಅವರು ಈ ಲೆಗಸಿ ಇರೋದು ಪ್ರತಿಯೊಬ್ಬರದ್ದು ಸಹ. ಆ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ರು. ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ. ಅವ್ರು ಕನ್ವಿನ್ಸ್ ಆಗೋದು ಇಲ್ವೋನೋ ನಮಗೇನು ಅದು ಮುಖ್ಯ ಅಲ್ಲ. ನಮಗೆ ಕಾನೂನಾತ್ಮಕವಾಗಿ ಏನು ನಿಜ ಸತ್ಯ ಆಗಲೇ ನಾಮಕರಣ ಆಗಿರುವಂಥದ್ದು ರೋಡು, ಅವ್ರನ್ನ ಗುರುತಿಸಿ ಏನು ಕಾನೂನು ಮತ್ತು ಅವರ ನೀತಿ ನಿಯಮ ಮೂಲಕ ಕೆಲಸ ಮಾಡಲಿ ಅಂತ ನಮ್ಮ ಆಸೆ. ಮೊನ್ನೆ ಒಂದು ಹೇಳ್ತಾ ಇದ್ರು, ಕೆಲವೊಂದನ್ನು ಬದಲಾಯಿಸಬಹುದು, ನಾವು ನಿಯಮದಲ್ಲಿ ಇದೆ, ನಮ್ಮ ಹತ್ರ ಅವಕಾಶ ಇದೆ, ಅದಕ್ಕೆ ಬದಲಾಯಿಸೋ ಮೂಡಲ್ಲಿ ಇದ್ದಂಗೆ ಇದ್ದಾರಲ್ವಾ? ಬದಲಾಯಿಸ್ಬೋದು ಅಂತ ಇಲ್ಲಿಗೆ ಅದಕ್ಕೆ ಯಾವುದೋ ಒಂದು ಮುಖ್ಯವಾದ ಕಾರಣ ಇರಬೇಕು. ಇಲ್ಲಿ ಜನರ ಹಿತಕ್ಕಾಗಿ ಶುರುವಾಗಿರುವಂಥದ್ದು ಅನೇಕ ಸಂಸ್ಥೆಗಳು ಪ್ರಿನ್ಸೆಸ್ ಕೃಷ್ಣಾಜಮಣಿ ಅವರ ಹೆಸರಿಂದಾನೇ ಶುರು ಆಗಿದೆ. ಸಮಾಜದ ಹಿತಕ್ಕಾಗಿ ಆ ನೆನಪಿನಲ್ಲಿ ಅವರ ಹೆಸರನ್ನು ಇಟ್ಟಿದ್ದಾರೆ. ಇದೆಲ್ಲನೂ ಕೂಡ ಲೆಗಸಿ ಮೈಸೂರಿನ ಪಾರಂಪರೆ ಗುರುತಿಸದೇನೆ ಅವ್ರದ್ದೇ ಆದ ಒಂದು ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಹೋಗ್ತಾ ಇದ್ರೆ ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ. ಸರ್, ಇಷ್ಟೆಲ್ಲ ದಾಖಲಾತಿ ಕೊಟ್ಟರು ಕೂಡ ಕಾಂಗ್ರೆಸ್ನವರು ಈವರೆಗೆ ಅಧಿಕೃತ ದಾಖಲಾತಿಗಳಿಲ್ಲ ಅಂತ ಹೇಳ್ತಾರೆ ಸರ್. ಅದು ನೀವೇ ಅವ್ರಿಗೆ ಮತ್ತೊಮ್ಮೆ ನಾವು ತಿರ್ಗಾ ಒತ್ತಾಯಿಸ್ತಾ ಇರ್ತೀವಿ. ಆದರೆ ಅದಕ್ಕೂ ಕೂಡ ಅಂದರೆ ಮುಂದೆನೇ ಸಾಕ್ಷಿ ಕಾಣುವಂಥ ಸಂದರ್ಭದಲ್ಲಿ ಅವರು ಏನು ಅದಕ್ಕೆ ಸ್ಪಷ್ಟತೆಯನ್ನು ಕೊಡದೇ ಇರೋ ಕಾರಣಕ್ಕಾಗಿ ಇನ್ನೊಂದು ನಾವು ಕಾನೂನಾತ್ಮಕವಾದ ಹೋರಾಟನೇ ಮಾಡಬೇಕಾಗುತ್ತೆ. ಅವರಿಂದ ಏನು ಹೇಳಿಕೆ ಅಥವಾ ಅವರ ಏನು ನಿಲುವಲ್ಲಿ ಬದಲಾವಣೆ ಅಂತ ನಾನಂತೂ ನೋಡಿಲ್ಲ. ನಿಧಾನವಾಗಿ ಮತ್ತೆ ಅರಮನೆ ಟಾರ್ಗೆಟ್ ಆಗ್ತಾ ಇದೆ ಇದೇನು ತಿರ್ಗಾ ಅಂತಲ್ಲ, ಇವಾಗ ಹೆಚ್ಚು ಗಮನ ಬರ್ತಾ ಇದೆ. ಒಂದು ರಾಜಕೀಯದ ಒಂದು ವೃತ್ತ ಜೀವನ ಪ್ರಾರಂಭ ಆಗಿದ ನಂತರ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಅಷ್ಟು ಜನ. ಇದು ನಿರಂತರವಾಗಿ ನಡೀತಾ ಇರುವಂಥದ್ದು ಕೆಲಸ. ಇಲ್ಲ, ನನ್ನ ಪ್ರಕಾರ ಇದು ಹಿಂದೇನೂ ಇಷ್ಟೇ ಆಗ್ತಾ ಇತ್ತು, ಇವಾಗಲೂ ಸಹ ಇದೇ ಆಗ್ತಾ ಇದೆ. ನೀವು ಸಂಸದರಾದ್ಮೇಲೆ ಅದು ಹೆಚ್ಚಾಗ್ತಿದೆಯಾ ಈಗ ರಾಜಕಾರಣಕ್ಕೆ ಬಂದ ಮೇಲೆ ಹಾಗೆ? ಇಲ್ಲ, ನಾನು ಹೇಳ್ತಾ ಇರೋದು ಹಿಂದೆನೂ ಸಹ ಇದೇನು ಹೊಸದಲ್ಲ, ಹಿಂದೆನೂ ಕೂಡ ಇದಾಗ್ತಾ ಇತ್ತು. ಇದಕ್ಕೆ ಹೆಚ್ಚು ನಾವು ಪ್ರಚಾರ ಏನು ಕೊಡ್ತಾ ಇರಲಿಲ್ಲ. ಮತ್ತು ಇವತ್ತು ಸಹ ಅದೇನು ನಮ್ಮಲ್ಲಿ ಏನು ಅರಮನೆಗೆ ಒಂದು ಅನುಕಂಪ ಸೃಷ್ಟಿ ಮಾಡುವಂಥದ್ದು ನಮಗೇನು ಆಸೆ ಇಲ್ಲ. ನಾವು ಹೇಳ್ತಾ ಇರೋದು ಇದು ಆಗ್ತಾ ಇರೋದು ನಿರಂತರವಾಗಿ ಏನು ನಾವು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ಸುಮಾರು 40 ವರ್ಷದಿಂದ ನಮ್ಮ ತಂದೆಯವ್ರ ಸಮಯದಿಂದ ಇವತ್ತುವರೆಗೂ ಇದೇನು ಹೊಸದಲ್ಲ ಇಂಥ ಟಾರ್ಗೆಟ್ ಮಾಡೋದು.